ಮೀನರಾಶಿಯವರೇ, ಆಗಸ್ಟ್ ತಿಂಗಳಲ್ಲಿ ನೀವು ಕಾಣುವಂತಕ್ಕಂಥ ಶುಭಗಳೇನು ಅಶುಭಗಳೇನು ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಮ್ಮ ಪೇಜ್ನ ಇನ್ನೂ ಫಾಲೋ ಮಾಡಿದ್ರೆ ಈ ಕೂಡ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ. ಹೌದು, ಮೀನರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಉದ್ಯೋಗ ಮತ್ತು ವೃತ್ತಿ ವಿಚಾರ ಅಂತ ಬಂದಾಗ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು, ಅಧಿಕಾರ ಸಿಗುವಂತಕ್ಕಂಥ ಯೋಗ ನಿಮ್ದಾಗಿರುತ್ತೆ. ಆಗಸ್ಟ್ 5ರಿಂದ 22ರವರೆಗಿನ ಬುಧನ ಶುಭ ಪ್ರಭಾವದಿಂದ ಕೆಲಸಕ್ಕೆ ತಕ್ಕ ಪ್ರತಿಫಲಗಳು ನಿಮಗೆ ದೊರಕುವಂಥದ್ದಾಗಿರ್ಬೋದು. ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಿರ್ತಕ್ಕಂಥವ್ರಿಗೆ ಶುಭ ಸುದ್ದಿಗಳನ್ನ ನೀವು ಕೇಳ್ತೀರಿ. ವ್ಯಾಪಾರಿಗಳು ಈ ತಿಂಗಳು ಉತ್ತಮ ಲಾಭವನ್ನ ಕಾಣ್ತಾ ಹೋಗ್ತಾರೆ. ಯಾವ ತರದ ವ್ಯಾಪಾರ ಆಗಿರ್ಬೋದು, ಇನ್ನು ಎಲೆಕ್ಟ್ರಿಕ್ ವ್ಯಾಪಾರನ ಮಾಡ್ತಾ ಇರತಕ್ಕಂಥವ್ರು, ಎಲೆಕ್ಟ್ರಾನಿಕ್ ಸಂಬಂಧಪಟ್ಟ ವ್ಯಾಪಾರ ಮಾಡ್ತಿರೋರಿಗೆ ಉತ್ತಮ ಲಾಭವನ್ನ ಕಾಣ್ತಾ ಹೋಗ್ತೀರಿ. ಆಗಸ್ಟ್ 6ರ ನಂತರ ಹೊಸ ಗ್ರಾಹಕರು ಮತ್ತು ಹೊಸ ಒಪ್ಪಂದಗಳು ನಿಮಗೆ ದೊರಕುವಂಥದ್ದು. ಇನ್ನು ಹಣಕಾಸಿನ ವಿಚಾರ ಅಂತ ಬಂದಾಗ ಹಳೆಯ ಸಾಲಗಳು ತೀರುವಂತಕ್ಕಂಥ ಸುಸಂದರ್ಭವಾಗಿರುತ್ತೆ. ಆಗಸ್ಟ್ 12ರ ನಂತರ ಸಿಕ್ಕಿ ಬಿದ್ದ ಹಣಗಳು, ಅಂದ್ರೆ ಎಲ್ಲ ಒಂದು ಸ್ಟ್ರಕ್ ಆಗಿರತಕ್ಕಂಥ ಅಮೌಂಟ್ಗಳು ನಿಮ್ ಕೈ ಸೇರುವಂತಕ್ಕಂಥ ಸಾಧ್ಯತೆಗಳಿರುತ್ತೆ. ನಂತರ ಅನಗತ್ಯ ಮೆಡಿಕಲ್ ಖರ್ಚುಗಳು ನಿಮಗೆ ಈ ಒಂದು ತಿಂಗಳು ಕಾಡಿಸುವಂಥದ್ದು. ಇನ್ನು ಆರೋಗ್ಯ ವಿಚಾರ ಅಂತ ಬಂದಾಗ ಬ್ಲಡ್ ಪ್ರೆಷರ್, ರಕ್ತದ ಒತ್ತಡ ಆಗಿರ್ಬೋದು, ಎದೆಗೆ ಸಂಬಂಧಿಸಿದ ತೊಂದರೆಗಳು ಉಂಟಾಗಬಹುದು. ನಂತರವಾಗಿ ಕೆಲಸದ ಒತ್ತಡದಿಂದ ನಿದ್ರಾಹೀನರಾಗುವಂಥದ್ದಾಗಿರ್ಬೋದು ಮತ್ತು ದೂರದ ಪ್ರಯಾಣವನ್ನ ಹೆಚ್ಚಾಗಿ ಅವಾಯ್ಡ್ ಮಾಡೋದು ಈ ತಿಂಗಳು ಸೂಕ್ತ. ಶಿಕ್ಷಣ ಅಂತ ಬಂದಾಗ ಗುರುಗ್ರಹದ ಪ್ರಭಾವದಿಂದ ಎಜುಕೇಶನ್ ನಲ್ಲಿ ಆಸಕ್ತಿ ಹೆಚ್ಚಳ ಆಗ್ತಕ್ಕಂಥದ್ದು ಇರುತ್ತೆ. ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉತ್ತಮ ಫಲವನ್ನ ನಿರೀಕ್ಷೆ ಮಾಡಬಹುದು. ನೀವು ಕಷ್ಟದ ವಿಷಯಗಳನ್ನ ಬಹಳ ಈಸಿಯಾಗಿ ಅರ್ಥ ಮಾಡ್ಕೊಳ್ಳುವಂತಕ್ಕಂಥ ಕಾಲಘಟ್ಟ ಈ ಒಂದು ತಿಂಗಳು ನಿಮಗೆ ಕೊಡುವಂಥದ್ದು. ಇನ್ನು ಕುಟುಂಬ ಮತ್ತು ಪ್ರೇಮ ವಿಚಾರ ಅಂತ ಬಂದಾಗ ಕುಟುಂಬ ಸದಸ್ಯರ ನಡುವೆ ಪ್ರೀತಿ ಮತ್ತು ಗೌರವ ಹೆಚ್ಚಲಿದೆ. ಹಿರಿಯರ ಆರೋಗ್ಯ ಸುಧಾರಣೆ ಕಾಣತಕ್ಕಂಥದ್ದಾಗಿರ್ಬೋದು. ಶುಕ್ರನ ನೀಚ ಸ್ಥಿತಿಯಿಂದ ಏನಾಗುತ್ತೆ, ನಿಮಗೆ ಪ್ರೇಮಿಗಳ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ನಂತರವಾಗಿ ಅನವಶ್ಯಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿ ಸಂಗಾತಿಯೊಟ್ಟಿಗೆ ನೀವು ತೊಂದರೆಗೀಡಾಗ್ತಕ್ಕಂಥದ್ದಾಗಿರ್ಬೋದು, ಸಂಗಾತಿಯಿಂದ ದೂರವಾಗ್ತಕ್ಕಂತಹ ಸಂಭವಗಳಿಚ್ಚಿರುತ್ತೆ. ಇದೆಲ್ಲದಕ್ಕೂ ಪರಿಹಾರ ನೀವು ಮಾಡ್ಕೋಬೇಕು ಅಂತಂದ್ರೆ ವಿಷ್ಣು ಆರಾಧನೆಯನ್ನ ಮಾಡ್ತಕ್ಕಂಥದ್ದು, ಹಳದಿ ಸೇವಂತಿಗೆಯನ್ನ, ಕಡಲೆಕಾಳನ್ನ ಧನಿಷ್ಠ ನಕ್ಷತ್ರ ಇರುವಂತಕ್ಕಂಥ ದಿನ ನೀವು ವಿಷ್ಣು ದೇವರಿಗೆ ಅರ್ಪಣೆ ಮಾಡೋದ್ರಿಂದ ಆ ದೇವರ ಪ್ರಭಾವದಿಂದಾಗಿ ನಿಮಗೆ ಒಂದು ಪಾಸಿಟಿವ್ ಎನರ್ಜಿಗಳು ಬರತಕ್ಕಂಥದ್ದು ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನೂ ಹೆಚ್ಚಿನ ಮಾಹಿತಿಗಳು ನಿಮಗೆ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ. ಧನ್ಯವಾದಗಳು.